ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2025 ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಕೇಳಿರುವಂಥ ಪೇ ಬ್ಯಾಕ್ ಪೀರಿಯಡ್ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಒಂದು ಇನ್ವೆಸ್ಟ್ಮೆಂಟಿನ ಒಂದು ಪ್ರಾಜೆಕ್ಟಿನ ಇನ್ವೆಸ್ಟ್ಮೆಂಟು 5 ಲ್ಯಾಕ್ ಇದೆ. ಅದನ್ನು 5 ಇಯರ್ಸ್ನಲ್ಲಿ ಏನು ಇನ್ಕಮ್ ಬರುತ್ತೆ ಅನ್ನೋದನ್ನು ಕ್ವಶನಲ್ಲೇ ಕೊಟ್ಟಿದ್ದಾರೆ. ನೋಡಿ, ಪೇ ಬ್ಯಾಕ್ ಪೀರಿಯಡನ್ನು 2 ಥರದಲ್ಲಿ ಮಾಡಲಿಕ್ಕಿರುತ್ತೆ. ಅಂದರೆ ಒಂದು ವೇಳೆ ಪ್ರತಿ ವರ್ಷದ ಇನ್ಕಮ್ ಸೇಮ್ ಇದ್ದರೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನು ಅಂತಂದರೆ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆವ್ರೇಜ್ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ. ಬಟ್ ಈಗ ಪ್ರತಿ ವರ್ಷದ ಇನ್ಕಮು ಸೇಮ್ ಇಲ್ಲ. ಸೇಮ್ ಇಲ್ಲದಿದ್ದಾಗ ನಾವು ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡಿದ್ರಾಗಲ್ಲ, ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಫಸ್ಟು ಇಯರ್ ಕಾಲಮ್ ಬರ್ಕೊಳ್ಬೇಕು. 5 ಇಯರ್ಸ್ ಕೊಟ್ಟಿದ್ದಾರೆ. 1 2 3 4 5. ಕ್ಯಾಶ್ ಇನ್ಫ್ಲೋ, ಪ್ರತಿ ವರ್ಷ ಏನೇನು ಇನ್ಕಮ್ ಆಗ್ತಾ ಇದೆಯೋ ಆ ಇನ್ಕಮ್ ಬರ್ಕೊಳ್ಬೇಕು. ಫಸ್ಟ್ ಇಯರಲ್ಲಿ 1 ಲ್ಯಾಕ್. ನಾನು ಎಲ್ಲ ವರ್ಷದ ಇನ್ಕಮ್ಗಳನ್ನು ಬರ್ಕೊಂಡಿದ್ದೀನಿ. 1 ಲ್ಯಾಕ್, 1,30,000, 1,20,000, 1,10,000, 1 ಲ್ಯಾಕ್. ದೆನ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಫಸ್ಟು 1 ಲ್ಯಾಕೆ ಬರ್ಕೊಳ್ಳೋದು. ನೆಕ್ಸ್ಟ್ 1 ಲ್ಯಾಕ್ ಪ್ಲಸ್ 1,30,000, ಆನ್ಸರ್ 2,30,000 ಆಗುತ್ತೆ. ಫಸ್ಟ್ ವರ್ಷ 1 ಲಕ್ಷ ಇನ್ಕಮ್ ಆಗಿದೆ. ಎರಡನೇ ವರ್ಷದ ಕೊನೆಯಲ್ಲಿ ಮೊದಲನೇ ವರ್ಷದ 1 ಲಕ್ಷ ಸೇರಿಸಿ 2,30,000. ಮೂರನೇ ವರ್ಷದ ಎಂಡಲ್ಲಿ 2,30 ಪ್ಲಸ್ 1,20, 3,50,000. 350 ಪ್ಲಸ್ 110, 4,60,000. 4,60,000 ಪ್ಲಸ್ 1 ಲಕ್ಷ, 5,60,000 ರೂಪಾಯಿ ಆಯಿತು. ಸೊ ಈಗ ನಾವು ಪೇ ಬ್ಯಾಕ್ ಪೀರಿಯಡನ್ನು ಫೈಂಡ್ ಔಟ್ ಮಾಡಬೇಕು. ನಮ್ಮ ಇನ್ವೆಸ್ಟ್ಮೆಂಟು 5 ಲಕ್ಷ. ಪೇ ಬ್ಯಾಕ್ ಪೀರಿಯಡ್ ಅಂತಂದರೆ ನೀವು ಹಾಕಿರೋ ದುಡ್ಡು ಎಷ್ಟು ವರ್ಷದಲ್ಲಿ ರಿಕವರ್ ಆಗ್ತಾ ಇದೆ. ನೋಡಿ, ಇಲ್ಲಿ ಆನ್ಸರ್ ಏನಾದರೂ 5 ಲ್ಯಾಕ್ ಯಾವ್ದಾದ್ರು ಒಂದು ವರ್ಷದಲ್ಲಿ ಬಂದಿದ್ದರೆ, ಈ ಫಾರ್ ಎಕ್ಸಾಂಪಲ್ 4th ಇಯರಲ್ಲಿ 5 ಲ್ಯಾಕ್ ಬಂದಿದ್ದರೆ ನಿಮ್ಮ ಆನ್ಸರ್ ಡೈರೆಕ್ಟಾಗಿ 4 ಇಯರ್ಸ್ ಅಂತ ಬರಿಬೋದಿತ್ತು. ಬಟ್ ಈಗ ಯಾವ ವರ್ಷದಲ್ಲೂ ಎಕ್ಸಾಕ್ಟ್ 5 ಲ್ಯಾಕ್ ಇಲ್ಲ. 5 ಲ್ಯಾಕ್ಕಿಂತ ಜಾಸ್ತಿ ಯಾವ ವರ್ಷದಲ್ಲಿ ರಿಕವರ್ ಆಗಿದೆ? 5ನೇ ವರ್ಷದಲ್ಲಿ 5 ಲಕ್ಷಕ್ಕಿಂತ ಜಾಸ್ತಿ ರಿಕವರ್ ಆಗಿದೆ. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು? 5 ಲಕ್ಷ. ನೀವೇನು ಫೈಂಡ್ ಔಟ್ ಮಾಡಬೇಕು? ನೀವು ಹಾಕಿರುವಂಥ ದುಡ್ಡು ಎಷ್ಟು ವರ್ಷದಲ್ಲಿ ರಿಕವರ್ ಆಗ್ತಿದೆ. 5ನೇ ವರ್ಷದಲ್ಲಿ ಜಾಸ್ತಿ ರಿಕವರ್ ಆಗ್ತಾ ಇದೆ, ಹಾಗಾಗಿ ಅದ್ರ ಹಿಂದಿನ ವರ್ಷ ತೊಗೊಳ್ಬೇಕು. ಅದ್ರ ಹಿಂದಿನ ವರ್ಷ ಅಂತಂದರೆ ಎಷ್ಟನೇ ವರ್ಷ? 4ನೇ ವರ್ಷ ತೊಗೊಳ್ಬೇಕು. 4 ಪ್ಲಸ್ ನಿಮ್ಮ ಆನ್ಸರು ಪೇ ಬ್ಯಾಕ್ ಪೀರಿಯಡ್ ನೀವು ಹಾಕಿರೋ ದುಡ್ಡು 4ನೇ ವರ್ಷದಲ್ಲಿ ರಿಕವರ್ ಆಗ್ತಾ ಇದೆ. 4 ಪ್ಲಸ್ ಫ್ರ್ಯಾಕ್ಷನನ್ನು ಫೈಂಡ್ ಔಟ್ ಮಾಡಬೇಕೀಗ. ಫ್ರ್ಯಾಕ್ಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, 4ನೇ ವರ್ಷದ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 4,60,000 ಇದೆ. ಅದು ಮತ್ತು ನಿಮ್ಮ ಇನ್ವೆಸ್ಟ್ಮೆಂಟಿನ ಡಿಫ್ರೆನ್ಸನ್ನು ಬರೀಬೇಕು. ನಿಮ್ಮ ಇನ್ವೆಸ್ಟ್ಮೆಂಟ್ 5 ಲಕ್ಷ, ಇಲ್ಲಿ 460 ಇದೆ. 5 ಲಕ್ಷ ಮತ್ತು 460 ಡಿಫ್ರೆನ್ಸ್, 5 ಮತ್ತು 460 ಡಿಫ್ರೆನ್ಸ್ ಎಷ್ಟಾಗುತ್ತೆ? 40,000 ಆಗುತ್ತೆ. 40,000 ಹೇಗೆ ಬಂತು? 5 ಲ್ಯಾಕ್ ಮೈನಸ್ 4,60,000 ಡಿವೈಡೆಡ್ ಬೈ, ಈಗ ಮಾರ್ಕ್ ಮಾಡ್ಕೊಂಡಿದ್ದೀರಾ ನೋಡಿ, ಅಲ್ಲಿಯ ಕ್ಯಾಶ್ ಇನ್ಫ್ಲೋ 1 ಲ್ಯಾಕ್ ಇದೆ. ಫಸ್ಟು ಡಿವೈಡ್ ಮಾಡಿಕೊಂಡು ಮತ್ತೆ ಆ್ಯಡ್ ಮಾಡಬೇಕು. ಅಲ್ಲಿಗೆ 4 ಪ್ಲಸ್ 0.40, ನಿಮ್ಮ ಆನ್ಸರ್ 4.4 ಇಯರ್ಸ್. ನಿಮಗೆ ಕನ್ಫ್ಯೂಷನ್ ಆಗುವಂಥದ್ದು ಏನಕ್ಕೆ 4 ಬರ್ಕೊಂಡ್ವಿ? 5th ಇಯರಲ್ಲಿ ನಮ್ಮ ಇನ್ವೆಸ್ಟ್ಮೆಂಟಿನ ಎಕ್ಸಸ್ ರಿಕವರ್ ಆಗಿದೆ. ಸೊ ಪ್ರೀವಿಯಸ್ ಇಯರ್ ತೊಗೊಳ್ಬೇಕು. ಪ್ರೀವಿಯಸ್ ಇಯರ್ ಇಸ್ 4th ಇಯರ್. 4th ಇಯರ್ ಪ್ಲಸ್ 40,000 ಡಿವೈಡೆಡ್ ಬೈ 1 ಲ್ಯಾಕ್ ಇಂಟು 40,000 ಡಿವೈಡೆಡ್ ಬೈ 1 ಲ್ಯಾಕ್. 40,000 ಡಿವೈಡೆಡ್ ಬೈ 1 ಲ್ಯಾಕ್ ಮಾಡಿದಾಗ 0.40 ಬರುತ್ತೆ. 0.40 ಪ್ಲಸ್ 4 ಮಾಡಿದಾಗ 4.4 ಇಯರ್ಸ್ ಬರುತ್ತೆ. ಸೊ ಇದೇ ಒಂದು ವೇಳೆ ಏನಾದರೂ ಪ್ರತಿ ವರ್ಷದ ಇನ್ಕಮ್ ಸೇಮ್ ಇದ್ದರೆ ಆವಾಗ ಡೈರೆಕ್ಟಾಗಿ ನೋಡಿ, 2024 ಕ್ವಶನ್ ಪೇಪರ್ನಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತಂದರೆ, 5 ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಪ್ರತಿ ವರ್ಷದ ಇನ್ಕಮ್ ಸೇಮ್ ಇದ್ದಾಗ ಅವಾಗ ಪ್ರಾಬ್ಲಮ್ ಮಾಡೋದು ಬೇರೆ ಥರ. ನೋಡಿ, 10,000 ಡಿವೈಡ್ ಬೈ 2,500, ವರ್ಷಕ್ಕೆ 2,500 ರೂಪಾಯಿ ಇನ್ಕಮ್ ಬರ್ತಾ ಇದೆ. ನಿಮ್ಮ ಇನ್ವೆಸ್ಟ್ಮೆಂಟ್ 10,000 ಅಂದರೆ ಹಾಕಿರೋ ದುಡ್ಡು ಎಷ್ಟು ವರ್ಷದಲ್ಲಿ ಬರುತ್ತೆ? 10,000 ಡಿವೈಡೆಡ್ ಬೈ 2,500, ಆನ್ಸರ್ 4 ಇಯರ್ಸ್. ಬಿಗೆ 8,000 ಡಿವೈಡ್ ಬೈ 2,500. ಜಸ್ಟ್ ಡಿವೈಡ್ ಮಾಡಿ ಬರೆಯೋದು. ಪ್ರತಿ ವರ್ಷದ ಇನ್ಕಮ್ ಸೇಮ್ ಇದ್ದಾಗ ಡಿವೈಡ್ ಮಾಡಿ ಬರೀಬೇಕು. ಇನ್ಕಮ್ ಸೇಮ್ ಇಲ್ದಿದ್ದಾಗ ಈ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.